ಇವರು ಅಲ್ಲಿವರೆಗೂ ಸುಮ್ಮನೆ ಇದ್ದವರು, ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗೋರ್ಗಿದ್ದವರು ಇಂದಿರಾ ಅವರು ನೋಡಿ ಬರೆಯೋಕ್ಕೆ ಶುರು ಆಗ್ಬಿಟ್ರು. ಅವರು ಬರವಣಿಗೆಯನ್ನು ಗಂಭೀರವಾಗಿ ಅವರು ತಗೊಂಡು ಎಷ್ಟು ಬರೆದಿದ್ದಾರೆ, ಎಷ್ಟು ಪುಸ್ತಕಗಳು ಬರೆದಿದ್ದಾರೆ, ಯಾಕೆ ಏನು ಕತೆ, ಎಷ್ಟು ಕೆಲವು ಸಿನಿಮಾಗಳು ಆಗಿವೆ. ಎಂದಾದರೂ ಒಬ್ಬರನ್ನ ಇಂಥವ್ರನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು ಮಾಡಿ ಅಂತ ಹೇಳಿ ದಾಖಲೆ ಕೊಟ್ಬಿಟ್ರೆ ನಾನು ಬರವಣಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಪಣಿಯಮ್ಮನ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ತೇಜಸ್ವಿನಿ ನಿರಂಜನ ಅವರು, ನಿರಂಜನರ ಮಗಳು ಅನುವಾದ ಮಾಡಿದ್ದಾರೆ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡು ನೋಡಿ. ಮೂಲ ಕನ್ನಡ ಕೃತಿ ಇಂದಿರಾ ಅವರಿಗಿಲ್ಲ, ಅಂದರೆ ಇಂಗ್ಲೀಷ್ ಶ್ರೇಷ್ಠ. ಎಂ ಕೆ ಇಂದ್ರ ಅವರು ಈಗ ಅಷ್ಟೊತ್ತಿಗಾಗಲೇ ತ್ರಿವೇಣಿಯವರು ಬಂದು ಹೊರಟೋಗಿದ್ರು. ಅದೊಂದು ಅಲೆ. ನಾವು ಈಗ ಯಾರು ಭಾಳ ಜನಪ್ರಿಯವಾದ ಲೇಖಕರು ಓದಿನ ತ್ರಿವೇಣಿಯವ್ರ ಪಾತ್ರನೂ ಇದೆ. ಎಚ್ ರಾಧಾದೇವಿ ಅವ್ರು ಆಮೇಲೆ ಅವರೆಲ್ಲ ಆಮೇಲೆ ನಾನು ಹೇಳೋದು ಇದು ಜನಪ್ರಿಯ ಸಾಹಿತ್ಯ ಅಲ್ಲ, ಅವರು ಓದಿಸಿದ್ದಾರೆ ಜನಕ್ಕೆ ಪ್ರಿಯವಾಗಿಯೇ. ಎಂ ಕೆ ಇಂದ್ರ ಅವರು ಪಣಿಯಮ್ಮನ ಮನೋಹರ ಗ್ರಂಥಮಾಲಿನಲ್ಲಿ ಪ್ರಕಟಿಸಿದ್ದಾರೆ ಅಂದರೆ ಇವರು ಯಾರೋ 4ನೇ ದರ್ಜೆಯ ಲೇಖಕಿ ಅಲ್ಲ, ಅದನ್ನು ನಾವು ಗಮನಿಸಬೇಕಾದಂಥದ್ದು. ಆಮೇಲೆ ಭಾಳ ಮುಖ್ಯವಾಗಿ ಏನು ಅಂದರೆ ಅಜ್ಜಿ ಆದಮೇಲೆ ಬರವಣಿಗೆ ಶುರು ಮಾಡಿರೋದು. ತ್ರಿವೇಣಿ ಅವರು ಅಷ್ಟೊತ್ತಿಗೆ ಹೋಗೇ ಬಿಟ್ಟರು, ಅಜ್ಜಿ ಕನಸೇ ಇಲ್ಲ ಅವರಿಗೆ. ಯೌವನದಲ್ಲಿಯೇ ಒಂದು 30-32 ಸುಮಾರು, ಆ 36 ಒಳಗಡೆ ಅವರು ಏನೇನು ಬರೀಬೇಕೋ ಒಂದು 24 ಪುಸ್ತಕ ಬರೆದಿದ್ದಾರೆ ತ್ರಿವೇಣಿಯವರು. ಯೌವನದಲ್ಲಿಯೇ ತೀರ್ಕೊಂಡವರು ತ್ರಿವೇಣಿಯವರು. ಅದು ಮನಃಶಾಸ್ತ್ರದ ಮೇಲೆ ಅವರಷ್ಟು ಬರೆದವರು ಇಲ್ಲವೇ ಇಲ್ಲ, ಗೊತ್ತಾಯ್ತಾ? ಆ ಥರದ ಹೆಣ್ಣುಮಗಳು ಅವರು ತ್ರಿವೇಣಿಯವರು. ಆದರೆ ಇವರು ಅಲ್ಲಿವರೆಗೂ ಸುಮ್ಮನೆ ಇದ್ದವರು, ಮದುವೆಯಾಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗೋರ್ಗಿದ್ದವರು ಇಂದಿರಾ ಅವರು ನೋಡಿ ಬರೆಯೋಕ್ಕೆ ಶುರು ಆಗ್ಬಿಟ್ರು. ಅವರ ಎಲ್ಲವೂ ಧೋರಣೆಗಳು ನನಗಿನ್ನೂ ಚೆನ್ನಾಗಿ ಒಂದು ಕತೆ ಜ್ಞಾಪಕ ಓದಿದ್ದು ಏನಂತಂದರೆ ಹಳಸ್ತಣ್ಣಂದು. ಆ ಹಳಸ್ತಣ್ಣು ತರ್ತಾರೆ, ಅದು ಕದ್ಕೊಂಬಂದಿದ್ದು ಅಂತ ಎಲ್ಲಿ ಪ್ರೂವ್ ಮಾಡಿಬಿಡ್ತಾರೋ ಅಂಥೇಳಿ ಸಿಪ್ಪೆ ಸಮೇತ ಕುಟುಂಬದವರು ಕೂತ್ಕೊಂಡು ರಾತ್ರಿ ತಿಂತಾರೆ ಅಂತ. ಎಂಥ ಬಡತನದ ಚಿತ್ರವನ್ನು ಕೊಟ್ಟಿದ್ದಾರೆ ಗೊತ್ತಾ. ಇವರು ಪ್ರಗತಿಶೀಲರಲ್ವ. ಅದಿಲ್ಲದೆ ಇದ್ದರೆ ಆ ಬಡತನದ ನೋವನ್ನು ಅವ್ರು ಹೇಗೆ ಅನುಭವಿಸ್ತಾ ಇದ್ರು. ಅವ್ರೇನು ಮನೆಯಲ್ಲಿ ಹಳಸನ್ನು ಕದ್ಕೊಂಬಂದು ಅದು ಹಳಸಿನಕಾಯಿ ಕದ್ಕೊಂಬಂದು ತಿಂತಾಯಿದ್ರ ಎಂ ಕೆ ಇಂದ್ರ ಅವರು. ಕನ್ನಡದ ಅತ್ಯುತ್ತಮ ಕಥೆಗಳ ಒಂದು ಅನ್ನೋದು ನಾನು ಅದನ್ನು. ಹೀಗೆ ಎಂ ಕೆ ಇಂದ್ರ ಅವರು ಸದ್ದು ಗದ್ದಲ ಇಲ್ದಾನೆ, ಯಾರಿಂದ ಏನನ್ನೂ ಬಯಸ್ತಾನೆ, ನನ್ನನ್ನು ಹೋಗಿಡ್ರಪ್ಪ, ನನಗೆ ಸನ್ಮಾನ ಮಾಡ್ರಪ್ಪ. ಇನ್ನೊಂದು ಯಾಕೆ ವಯಸ್ಸಾಗಿದೆ ಆಕೆಗೆ, ಅಜ್ಜಿ. ಆದರೂ ಬರವಣಿಗೆಯನ್ನು ಗಂಭೀರವಾಗಿ ಅವರು ತಗೊಂಡು ಎಷ್ಟು ಬರೆದಿದ್ದಾರೆ, ಎಷ್ಟು ಪುಸ್ತಕಗಳು ಬರೆದಿದ್ದಾರೆ, ಯಾಕೆ ಏನು ಕತೆ, ಎಷ್ಟು ಕೆಲವು ಸಿನಿಮಾಗಳು ಆಗಿವೆ. ಹೌದು, ಅವೆಲ್ಲ ಆಗಿದೆ. ಪ್ರೇಮಕಾರಂತರು ಮಾಡಿದ್ದಾರೆ, ಅದನ್ನು ಮಾಡಿದ್ದಾರೆ. ಆ ಥರ ತಮ್ಮ ಪಾಡಿಗೆ ತಾವು ಇದ್ದುಕೊಂಡು ಸಿನಿಮಾ ಆದ ತಕ್ಷಣ ಅವರು ಸೆಲೆಬ್ರಿಟಿ ಆಗಿಬಿಡಲಿಲ್ಲ. ಎಂ ಕೆ ಇಂದ್ರ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಏನು ಮುಂದುಗಡೆ ಕೂತ್ಕೋತಾ ಇರಲಿಲ್ಲ, ಎಂಥದ್ದು ಇಲ್ಲ. ತಮ್ಮ ಪಾಡಿಗೆ ತಾವು ಇದ್ದರು, ಆಗೋ ಕೆಲಸ ಆಗ್ತಿತ್ತು, ಬರವಣಿಗೆ ಮಾಡ್ತಾಯಿದ್ರು. ಆದರೆ ಅವರು ಒಂದು ಸಮ್ಮೇಳನ ಅಧ್ಯಕ್ಷ ಆಗುವ ಅರ್ಹತೆ ಇತ್ತಾ ಇಲ್ವಾ ಅನ್ನೋದೇ ಕನ್ನಡಿಗರು ಯೋಚನೆ ಮಾಡಬೇಕು ಇವತ್ತಿಗೂ. ಆಮೇಲೆ ಆದವರು ನೋಡಿದ್ರೆ ಇದೇನಿದು ಗೋರಿಚಂದ್ರ ಬಸಪ್ಪನವರು ನಾನು ಸಾಹಿತಿಯೇ ಅಲ್ಲ, ಒಬ್ಬ ಸಂಘಟಕ ಅಂತ ಹೇಳಿದರು. ನೀವು ತಂದ್ರಿ ಏನು ಕಾಂಗ್ರೆಸ್ಸಿನವರು ಅವರು ಮುಖವಾಣಿನ? ಎಂ ಕೆ ಇಂದ್ರ ಕಾಂಗ್ರೆಸ್ ಮುಖವಾಣಿ ಆಗಬೇಕಾಗಿತ್ತ? ಯೋಚನೆ ಮಾಡಬೇಕಲ್ಲ. ನಾವು ಅನ್ಯಾಯ ಮಾಡ್ಕೊಂಡ್ವಲ್ಲ. ಈಗ ಪರಿಷತ್ ಯಾಕೆ ಈ ಸ್ಥಿತಿಗೆ ಬಂದು ನಿಂತಿದೆ ಅಂತಂದರೆ ಅಲ್ಲಿ ದುಡ್ಡು ಕೊಟ್ಟು 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 ಕೊನೆಗೆ ನೀವು ಅದು ಒಳಗಡೆಗೆ ಹೊಟ್ಟೋಗ್ಬಿಟ್ರಲ್ಲ. ನೀವು ಹೇಳಿದವ್ರು ಮಾಡಬೇಕು, ನೀವು ಹೇಳಿದವ್ರು ಸಮ್ಮೇಳನ ಅಧ್ಯಕ್ಷ ಮಾಡಬೇಕು. ಯಾವುದಾದ್ರು ಪಕ್ಷ ಇದ್ಕೊಳ್ಳಿ, ಆ ಮುಖ್ಯಮಂತ್ರಿಯ ಮೂಗ್ನೇರಕ್ಕೆ ಒಬ್ಬನ್ನ ತಂದಲ್ಲಿ ಕೂರಿಸ್ಬೇಕು. ಹೀಗಿತ್ತೇನ್ರಿ ಸಾಹಿತ್ಯ ಪರಿಷತ್? ನಾಲ್ವಡಿ ಕೃಷ್ಣ, ನಾನೇ ಬರೆದಿದ್ದೀನಿ, ನಾಲ್ವಡಿ ಕೃಷ್ಣೇಂದ್ರ ಒಡೆಯರವರು ಎಂದಾದರೂ ಒಬ್ಬರನ್ನ ಇಂಥವ್ರನ್ನ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಮಾಡಿ ಅಂತ ಹೇಳಿ ದಾಖಲೆ ಕೊಟ್ಬಿಟ್ರೆ ನಾನು ಬರವಣಿಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ದೀನಿ. ಎಂದು ತಲೆ ಹಾಕಲಿಲ್ಲ ಅವರು. ಇದೇನ್ರಿ ನೀವು ಪ್ರತಿ ಸಮ್ಮೇಳನಕ್ಕೂ ಕೋಟಿ ಕೊಡ್ತೀವಿ ಅನ್ನೋದು? ನೀವು ಹೇಳಿದ್ರೆ ಒಂದು ಸಮ್ಮೇಳನ ಅಧ್ಯಕ್ಷ ಮಾಡಬೇಕು. ಅವರು ನಿಮ್ಮ ಪಕ್ಷ ಗುಲಾಮನೇ ಆಗಿರಬೇಕಲ್ಲ.
ಹೆಣ್ಣಾಗಲಿ ಗಂಡಾಗಲಿ. ಯೂನಿವರ್ಸಿಟಿಗಳಲ್ಲಿ ವೈಸ್ ಚಾನ್ಸಲರ್ನ ಮಾಡ್ತಾ ಇರೋದು ಯಾರು? ಮುಖ್ಯಮಂತ್ರಿನೇ. ಸೂಟ್ ಕೇಸ್ ಕೊಟ್ಟೋದ್ನ ಅಲ್ವಾ? ರಾಜ್ಯಪಾಲ. ಇದೆಲ್ಲ ಏನು ರಾಜ್ಯಪಾಲರ ಸೈನ್ ಅಷ್ಟೇ ಅಪ್ಪ. ರಾಜ್ಯಪಾಲರಿಗೆ ಕಟ್ಟಬಾರ್ದಿದು. ರಾಜ್ಯಪಾಲರ ಸೈನು. ಇವರು ಕಳಿಸಿ ಅಂತಾರೆ, ಕಳಿಸ್ತಾರೆ, ಅವ್ರು ಓಕೆ ಮಾಡಿ ಕಳಿಸ್ತಾರೆ ಅಷ್ಟೇ. ಓಕೆ ಮಾಡಿದ್ರೆ ಬಿಡೋದಿಲ್ವಲ್ಲ, ಇನ್ನೊಂದು ಸಲ ಮತ್ತೆ ಅದೇ ಕಳಿಸ್ತಾರಲ್ಲ. ಹಾಗಾಗಿ ಇವತ್ತು ವಿಶ್ವವಿದ್ಯಾನಿಲಯಗಳು, ಶಿಕ್ಷಣ ಸಂಸ್ಥೆಗಳು, ಆಮೇಲೆ ಈ ಥರ ಸಾಂಸ್ಕೃತಿಕ ಸಂಸ್ಥೆಗಳು, ಈಗ ಪೂರ್ತ ಕನ್ನಡ ಸಂಸ್ಕೃತಿ ಇಲಾಖೆ ಯಾರ ಕೈನಲ್ಲಿದೆ? ಸರ್ಕಾರದ ಕೈನಲ್ಲಿದೆ. ಇನ್ನು ಸ್ವತಂತ್ರವಾದ ಸಂಸ್ಥೆನ? ಸ್ವತಂತ್ರವಾಗಿದೆಯಾ ಅಕಾಡೆಮಿಗಳು? ಹಾಗೆ ಪರಿಷತ್ತು ಸ್ವತಂತ್ರವಾಗಿದೆಯಾ? ಸ್ವಾಯತ್ತ ಸಂಸ್ಥೆಯ? ಅವ್ರು ಹೇಳಿದವ್ರನ್ನ ಅಧ್ಯಕ್ಷ ಮಾಡಬೇಕು. ಸೊ ಈ ಕಾಲ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಅದು ಮಾನದಂಡ ಅಲ್ಲ. MK ಇಂದ್ರ ಅವರು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆಗಲಿಲ್ಲ, ಡಾಕ್ಟ್ರೇಟ್ ಬರಲಿಲ್ಲ, ಅದೇನೋ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಏನು ಇಲ್ಲ. ಹಂಗಂದಾಗ ನೋಡಿ ಎಷ್ಟು ವಿಚಿತ್ರ ನೆನಪಂತು ನನಗೆ. ಏನು ಪಣಿಯಮ್ಮನ ಇಂಗ್ಲೀಷ್ಗೆ ಅನುವಾದ ಮಾಡಿದ್ದಾರೆ ತೇಜಸ್ವಿನಿ ನಿರಂಜನ ಅವರು. ನಿರಂಜನರ ಮಗಳು ಅನುವಾದ ಮಾಡಿದ್ದಾರೆ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡು. ನೋಡಿ, ಮೂಲ ಕನ್ನಡ ಕೃತಿ ಇಂದ್ರ ಅವರಿಗಿಲ್ಲ. ಅಂದರೆ ಇಂಗ್ಲೀಷ್ ಶ್ರೇಷ್ಠ. ನೀವು ಕೊಟ್ಟಿದ್ದು ಆ ಕೃತಿಗ ತೇಜಸ್ವಿನಿ ಅವ್ರಿಗ? ಹಾಗೆ ನೀವು ಇಂಗ್ಲೀಷ್ನಲ್ಲಿ ಅವ್ರಿಗೆ ಕೊಟ್ಟಮೇಲೆ ಕೊಡಿ, ಶ್ರಮ ಪಟ್ಟಿದ್ದಾರೆ. ಈಗ ಇಲ್ಲೇನು ಆಯ್ತಲ್ಲ, ಬೂಕರ್ ಪ್ರಶಸ್ತಿನೂ ಹಾಗೆ ತಾನೆ. ನೀವು ಕೊಟ್ಟಿರೋದು ಯಾರಿಗೆ? ಅನುವಾದಕ್ಕೆ. ಮೂಲ ಲೇಖಕ ಪಾಪ ಆಕೆನೂ ಹಾಗೆ ತಿಳ್ಕೊಂಡಿದ್ದಾರೆ, ನನಗೆ ಬಂದಿದೆ ಅಂತ. ನೀವು ಬಂದಿಲ್ಲ. ಆದರೆ ಪ್ರಶಸ್ತಿ, ಸನ್ಮಾನ, ಆಮೇಲೆ ನಿಮ್ಮ ದಸರಾ ಉದ್ಘಾಟನೆಯಿಂದ ಎಲ್ಲವೂ ಹಾಗಾದ್ರೆ ಆ ಹುಡುಗಿ ಏನು ಮಾತು? ಹುಡುಗಿ ಏನ್ಬಾರ್ದು, ಆಕೆ ಮಹಿಳೆ. ಅವ್ರಿಗೆ ಯಾವ ಪ್ರಾಶಸ್ತ್ಯವೂ ಇಲ್ಲ. ಅಲ್ಲ, ಎಲ್ಲೂ ನೀವು ಉದ್ಘಾಟನೆ ಕರೀಲಿಲ್ಲ. ನೀವು ಕರೆದ್ರೆ ಇಬ್ಬರು ಒಟ್ಟಿಗೆ ಕರೆಯಬೇಕಿತ್ತು ಅಲ್ವಾ? ಅದು ತಪ್ಪೇ. ಆ ಕೃತಿ ಈಗ ನಾನು ತೆಲುಗಿನಿಂದ ಕನ್ನಡಕ್ಕೆ ಮಾಡಿದ್ದೀವಿ, ಅಥವಾ ಎಷ್ಟೋ ಜನ ಶೇಕ್ಸ್ಪಿಯರ್ ಮಾಡಿದ್ದಾರೆ, ಎಲ್ಲ ಇಂಗ್ಲೀಷಿನ ಭಾಷೆಯಿಂದ ಎಲ್ಲರೂ ಕನ್ನಡಕ್ಕೆ ಮಾಡ್ಕೊಂಡೇ ಬಂದಿದ್ದಾರೆ. ML ಶ್ರೀಕಂಠೇಶ್ ಗೌಡರಿಂದ ಹಿಡ್ಕೊಂಡು ನವೋದಯದಲ್ಲಿ ಅವರು ಒಬ್ಬರು. ಶ್ರೀಕಂಠೇಶ್ ಗೌಡರು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಶೇಕ್ಸ್ಪಿಯರ್ ಕನ್ನಡಕ್ಕೆ ತಂದವರು ಅವರು ಮೊದಲು. ಹಾಗಾದ್ರೆ ಅವ್ರದ್ದ ಶೇಕ್ಸ್ಪಿಯರ್ದ? ಯಾಕೆ ಅಂದರೆ ಹ್ಯಾಮ್ಲೆಟ್ ಅನ್ನೋದನ್ನು, ಮ್ಯಾಕ್ಬೆತ್ ಅನ್ನೋದನ್ನು 25 ಜನ ಮಾಡಿದಾರಪ್ಪ. ಏನು ಮುರ್ತರಾಯರು ಮಾಡಿದ್ದಾರೆ. ನೀವು ಯಾರಿಗೆ ಗೌರವಿಸ್ತೀವಿ? ಇದು ಏನು ಒಂದು ಸಾಂಸ್ಕೃತಿಕ ನೀತಿ ಅನ್ನೋದೇ ಇಲ್ವಲ್ಲ. ನಿಮಗೆ ಎಲ್ಲ ಥರದ ಕಾರ್ಯದರ್ಶಿಗಳು ಇದ್ದಾರೆ. ಎಂಥದ್ದು ರಾಜಕೀಯ ಕಾರ್ಯದರ್ಶಿ, ಪತ್ರಿಕಾ ಕಾರ್ಯದರ್ಶಿ, ಅದೆಂಥದ್ದು ಇನ್ನೊಂದು ಕಾರ್ಯದರ್ಶಿ, ಸಾಂಸ್ಕೃತಿಕ ಕಾರ್ಯದರ್ಶಿ ಇದ್ದಾರೆ. ಅವ್ರು ಇದ್ದರೆ ಜವಾಬ್ದಾರಿಯಿಂದ ಹೇಳ್ತಾ, ಅವ್ನು ನಿಮ್ಮ ಗುಲಾಮನಾಗ್ದಾನೆ, ನೀನು ಮಾಡ್ತಾ ಇರೋ ತಪ್ಪು, ನೀನು ಈ ಥರ ಭಾಷೆ ಬಳಸ್ತಾ ಇರೋದು ತಪ್ಪು ಅಂತ ಹೇಳೋದಕ್ಕೆ ಅಧಿಕಾರ ಇರಬೇಕಲ್ಲ. ಇಲ್ಲ, ಯಾವ ರಾಜ್ಯದಲ್ಲೂ ಭಾರತ ದೇಶದಲ್ಲಿ ಎಲ್ಲಿಯೂ ಕೂಡ ಒಂದು ಸಾಂಸ್ಕೃತಿಕವಾದ ಒಂದು ಇದಿಲ್ಲ. ಆ ಕೆಲಸ ಮಾಡಿದವರು ಆಂಧ್ರದಲ್ಲಿ NT ರಾಮರಾವ್. ಆತ ಮುಖ್ಯಮಂತ್ರಿ ಆದ ತಕ್ಷಣವೇ ಮೊದಲು ಮಾಡಿದ್ದೇನು ಅಂತಂದರೆ, ಒಬ್ಬ ಸಾಂಸ್ಕೃತಿಕ ಸಲಹೆಗಾರನ ಇಟ್ಕೊಂಡ್ರು. ಅವ್ರು ಎಂಥವರು? ಅವ್ರಿಗಿಂತ ದೊಡ್ಡವರಾದ ಡಾಕ್ಟರ್ ನಾರ್ಲಾ ವೆಂಕಟೇಶ್ವರ ರಾವ್. ಮತ್ತೆ ಅವ್ರು ಹೇಳ್ಬಿಟ್ರು, ನಾನು ಕೊಟ್ಟ ಸಲಹೆಯನ್ನು ನೀವು ಜಾರಿಗೊಳಿಸ್ಲಿಲ್ಲ ಅಂದರೆ ಅವತ್ತೇ ಮುಗೀತು, ನಾಳೆ ದಿನ ಅಲ್ಲಿ ಹುಟ್ಟಲೇ ಇಲ್ಲ ಅಂತ ತಿಳ್ಕೊಂಬಿಟ್ರಿ ಅಂತ. ಅವ್ರು ಮೊದಲು ಮಾಡಿದ್ದೇನು ಗೊತ್ತಾ? ಎಲ್ಲ ಅಕಾಡೆಮಿಗಳನ್ನು ರದ್ದುಪಡಿಸುವುದು ಮಾಡಿಬಿಟ್ರು. NT ರಾಮರಾವ್ ಆತ ಬಿಡಿ, ಆತ ಒಬ್ಬ ಬಹಳ ನನ್ನ ಪ್ರಕಾರ ಆತ ಒಬ್ಬ ಕ್ರಾಂತಿಯ ದರ್ಶಿ ಯೋಧ ಆತ. ಅವ್ನು ಹುಚ್ಚುಚ್ಚಾಟಗಳೆಲ್ಲ ಗೊತ್ತು. ಆದರೆ ಮುಖ್ಯಮಂತ್ರಿ ಆದಮೇಲೆ ಅವ್ರು ತಗೊಂಡ್ರಲ್ಲ ನಿಲುವು, ಅದು ಆ ದೇಶಕ್ಕೆ ಆಂಧ್ರ ಆವಾಗ ಈ ಎರಡಾಗಿದೆ ಈಗ. ಆಗ ಆಂಧ್ರಕ್ಕೆ ಮರ್ಯಾದೆ ಘನತೆನ ಒಬ್ಬ ಪ್ರಧಾನಮಂತ್ರಿ ಆಗುವ ಅರ್ಹತೆ ಇದ್ದವರು NT ರಾಮರಾವ್. ನಾನು ಹತ್ತಿರಿಂದ ಬಲ್ಲೆ ಆತದ ಮಾತಾಡಿಸಿ ಹೋಗಿದ್ದೀನಿ. ನಾವು ನಾರ್ಲಾ ಅವ್ರು ಸತ್ತಾಗ ಆ ಇಡೀ ಲೈಬ್ರರಿನ ತೆಗೆದು ಅಲ್ಲಿ ಇದರಲ್ಲಿ ಇಟ್ಕೊಂಡಿದ್ದಾರೆ ಅವರು, ಅವ್ರ ಹೆಸರಿನಲ್ಲಿ. ಇದೇನೂ ಇಲ್ಲ. ಕರ್ನಾಟಕದಲ್ಲಿ ಎಲ್ಲ ಬರೀ ಆ ಬುದ್ಧಿಜೀವಿಗಳು ಅಂಥವ್ರೇನೆ, ಅವರಿಗೆ ಸುತ್ತಮುತ್ತ ಇರೋರು ಆಳೋರು ಅಂಥವ್ರೇನೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ನಂತರ ನನ್ನ ಪ್ರಕಾರ ದೇವರಾಜ ಅರಸು ಪ್ರಯತ್ನ ಮಾಡಿರ್ಬೋದು, ದೇವರಾಜ ಅರಸು ಬಗ್ಗೆನೇ ನನಗೆ ಗೌರವ ಇರೋದು. ಆದರೆ ಸರಿಯಾದ ಜನಶಕ್ತಿ ಕೇಂದ್ರವಾಗಿ ಈ ಪ್ರಜಾಪ್ರಭುತ್ವ ನಡೀತಾ ಇಲ್ಲ, ನಡೆದೂ ಇಲ್ಲ. ರಾಜಕಾರಣಿಗಳ ಮೂಗು ನೇರಕ್ಕೆ
ಕುತಂತ್ರಿಗಳ ಮೂಗ್ನೇರಿಕೆ, ಭ್ರಷ್ಟಾಚಾರಿಗಳ ಮೂಗ್ನೇರಿಕೆ ಹೋಗ್ತಾ ಇದೆ. ಸೊ ಆ ಕಾರಣಕ್ಕೆ ನಾನು MK ಇಂದಿರಾ ಅಂತ ಒಬ್ಬ ಮಹಿಳೆ ಅಜ್ಜಿ ಆದ್ಲು ಅಂತ ಅಲ್ಲ ಕತೆ, ಕನ್ನಡಿಗರಿಗೆ ಕೊಟ್ಟರಲ್ಲ ಕೊಡುಗೆ, ಅದು ಸಾಮಾನ್ಯವಾದ. ಯಾಕೆ ನೀವು ಆ ಥರ ಮಾಡಿದ್ರಿ? ಎಲ್ಲರೂ ತಲೆ ಮೇಲೆ ಇಟ್ಕೋತಾರೆ ಅವ್ರ ಕೃತ್ಯಗಳನ್ನ, ಓದ್ತಾರೆ. ಅದರಿಂದ ಆಯಿತು, MK ಇಂದಿರಾ ಅವರು ಯಾವುದನ್ನು ಬಯಸ್ತಾನೆ ಪಾಪ, ಅವ್ರ ಪಾಡಿಗೆ ಅವ್ರು ಬರೆದ್ರು. ಅವರ ತಮ್ಮನೇ ಆಗಬೇಕಾದಂಥವ್ರು ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ನಮ್ಮ ಇವರು TS ರಾಮಚಂದ್ರ ರಾಯರು, ಒಂದೇ ಕುಟುಂಬದವರು. ಅವರು ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ನನ್ನ ತಮ್ಮ ಪ್ರಜಾವಾಣಿ ಎಡಿಟ್ರು ಎಂದು ನನ್ನ ಕಾದಂಬರಿ ಸೀರಿಯಲ್ ಹಾಕೋ ಎಂದು ಇಂದಿರಾ ಅವರ ಅವ್ರು ಆ ಥರದ ಅಲ್ವೇ ಇಲ್ಲಪ್ಪ. ಅವರು ಮಹಿಳೆ, ಹೆಣ್ಮಗಳು ಅಂದರೆ ನನಗಿಂತ ಚಿಕ್ಕವರಾಗ್ಬಿಡ್ತಾರೆ ಮಹಿಳೆ. ನಿಮ್ಮ ಒಡನಾಟ, ನಿಮ್ಮ ಒಡನಾಟ ಅದೇ ಅವರು ಇದು ಎಲ್ಲವನ್ನ ನಾನು ಗಮನಿಸ್ತೇನೆ. ಮನೆಗೆ ಹೋಗ್ತಾ ಇದ್ದೆ, ಮಾತಾಡಿಸ್ತಾ ಇದ್ದೆ, ಸಭೆಗಳು ಸಿಕ್ಕಿದ್ರೆ ಮಾತಾಡಿಸೋರು. ಭಾಳ ನೀನೇನು ದಿಟ್ಟವಾಗಿ ಮಾತಾಡ್ತೀಯಪ್ಪ, ನೀನು ಹೇಳಿರೋ ಅಭಿಪ್ರಾಯವನ್ನು ನಾವು ಹೇಳೋಕ್ಕಾಗಲ್ಲ ಅಂತ ಅನ್ನೋರು. ಸರಳವಾಗಿರೋರು, ತುಂಬ ಸರಳವಾದ್ದು. ಭಾಷಣ ಮಾಡೋಕ್ಕೆ ಬರ್ತಿರಲಿಲ್ಲ, ಅವ್ರು ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿರಲಿಲ್ಲ. ಕೃತಿಗಳಷ್ಟೇ ಓದ್ದು ಅಂತ ಹೇಳೋದು ನಾನು ಮೊದಲಿಂದ 70ನೇ ಇಸ್ವಿಯಿಂದನೂ ಅವ್ರನ್ನ ಬಲ್ಲೆ ನಾನು ಚೆನ್ನಾಗಿ ಸಾಯೋವರೆಗೂ. ಆಮೇಲೆ ಅವ್ರ ಮನೆಯಲ್ಲಿ ಯಾರೋ ಅದನ್ನು ಮುಂದುವರಿಸಿದ್ರೋ ಬಿಟ್ಟರೋ ಗೊತ್ತಿಲ್ಲ. ಬಟ್ MK ಇಂದಿರಾ ಅವ್ರ ಕೃತಿಗಳು ಬರ್ತಾಯಿವೆ, ಸಿಗ್ತಾಯಿವೆ. ಬಹುಶಃ ಅವ್ರ ಮನೇಲಿ ಯಾರೋ ಕೊಟ್ಟಿರ್ಬೋದು, ಅನುಮತಿ ಕೊಟ್ಟಿರ್ಬೋದು, ಬರ್ತಾ ಇರ್ಬೋದು. ಆ ಕೃತಿಗೆ ತನ್ನದೇ ಆದ ಒಂದು ವ್ಯಾಲ್ಯೂ ಇದೆ. ಆ ಪೀರಿಯಡ್ ಕಾಲವನ್ನು ನೀವು ನೋಡಿದ್ರೆ ಖಂಡಿತ ಇದೆ ಅಂತ ಅನ್ನೋದು ನಾನು. ಸಾಮಾನ್ಯವಾದ ಅವರಲ್ಲ, MK ಇಂದಿರಾ ಅವರು ಸಾಮಾನ್ಯರಲ್ಲ. ಆದರೆ ಅವರನ್ನು ಸರಿಯಾದ ರೀತಿಯಲ್ಲಿ ಯಾರೂ ನಡೆಸ್ಕೊಳ್ಳಿಲ್ಲ. ಅಕಾಡೆಮಿ ಪರಿಷತ್ತು ಇತ್ಯಾದಿ ಯಾರೂ ನಡೆಸ್ಕೊಳ್ಳಿಲ್ಲ ಅನ್ನೋದು ನನ್ನ ಇದು. ನಾನೇನು ಅವರ ಪರವಾಗಿ ಇದನ್ನು ಹಾಕೋಕ್ಕೆ ಇದನ್ನೇನು ಮಾತಾಡ್ತಾ ಇಲ್ಲ. ನಮ್ಗೆ ಅನಿಸಿದ್ದನ್ನು ಈಗ ಆಗೋಯ್ತಲ್ಲ ಅಂತ ಅನುಭವವುದೇ ಹೊರತು ಬೇರೆ ಇನ್ನೇನು ಮಾಡೋಕ್ಕಾಗತ್ತೆ? ಅವ್ರ ಮನೆಯವ್ರನ್ನ ಅಥವಾ ಎಲ್ಲರೂ ಸೇರಿಸಿ ಟ್ರಸ್ಟ್ ಮಾಡಿ ಇನ್ನು ಅದಕ್ಕೆ MK ಇಂದಿರಾ ಅವ್ರ ಹೆಸರಿನಲ್ಲಿ ಪ್ರಶಸ್ತಿ ಕೊಡೋದು, ಇನ್ನೊಂದು ಅಯ್ಯೋ ಸಾಕಪ್ಪ. ಕನ್ನಡ ನಾಡಿನಲ್ಲಿ ಇಂಥವು ತುಂಬೋಗ್ಬಿಟ್ಟಿದೆ, ಜಾಗವೇ ಇಲ್ಲ. ಅದನ್ನ ಬೇಕಿಲ್ಲ. ಓದೋರು ಓದ್ಬೋದು, ಪುಸ್ತಕಗಳಿವೆ, ಓದ್ಬೋದು, ತಿಳ್ಕೊಬೋದು MK ಇಂದಿರಾ ಅವರ ಇದೇನು ಅಂತ. ಅವರು ಒಬ್ಬ ಜನಪ್ರಿಯ ಲೇಖಕಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ನನ್ನ ಅಭಿಪ್ರಾಯ.